ಇವತ್ತು ಕಾಟೇರ ಫಿಲ್ಮ್ದು 50ನೇ ದಿನದ ಸಂಭ್ರಮದ ಆಚರಣೆ ಮಾಡ್ತಿದ್ದಾರೆ ಅವರು. ಏನು ಸಂಭ್ರಮದಲ್ಲಿ ಆಚರಣೆ ಮಾಡ್ತಿರೋದು? ಅಲ್ಲಿ ಅವಿನಾಶ್ ಅವರು ಒಂದು ಸೀರಿಯಲ್ ಬಂದ್ಬಿಟ್ಟು ಯಾವುದೋ ಒಬ್ಬ ಬಂದು ವ್ಯಕ್ತಿ ಮುಟ್ಟಿದ ಶಾನುಭೋಗರು ಅಂತ ಹೇಳ್ಬಿಟ್ಟು ಅವನು ನಾಮಗಳನ್ನೆಲ್ಲ ಹಾಕೊಂಡು ಗಂಧಾಕ್ಷತೆ ಹಾಕೊಂಡು ವಿಷ್ಣುವಿನ ನಿರ್ಮಾಲ್ಯ ರೂಪವಾದಂತಹ ನಾಮಗಳನ್ನ ಹಾಕೊಂಡು ಅವ್ನು ಮುಟ್ಟಿದ ಅಂತ ಹೋಗಿ ಸ್ನಾನ ಮಾಡ್ತಾರೆ. ಯಾವ ಬ್ರಾಹ್ಮಣರು ಸ್ನಾನ ಮಾಡ್ತಾರೆ? ಯಾರು ಮಾಡ್ತಾ ಇಲ್ಲ. ಅಂತಹದನ್ನ ನಾವು ಪ್ರತಿ ಸರಿ ಬ್ರಾಹ್ಮಣರು ಯಾಕೆ ಟಾರ್ಗೆಟ್ ಆಗ್ತಾ ಇದೀವಿ ಇವ್ರಿಗೆ? ಇನ್ನೊಂದ್ ಕಡೆ ಅವರು ಬರ್ಕೊಂಡಿದ್ದಾರೆ. ಏನ್ ಬರ್ಕೊಂಡಿದ್ದಾರೆ ಅಂದ್ರೆ ಯಾವ್ದೋ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹೋಗ್ಬೇಕಾದ್ರೆ ಒಳಗ್ ಬಿಡದೆ ಇರೋದಕ್ಕೆ ಕೋಪ ಬಂದು ಇದನ್ನ ಈ ತರದ್ದೆಲ್ಲ ತೆಗೆದಿದ್ದೀನಿ ಅಂತ. ಅಂದ್ರೆ ನಿಮ್ ಮನೆ ನಮ್ಗೆ ಮನೆ ನಮ್ಗೆ ಪ್ರವೇಶಿ ಅಲ್ವಾ? ನಮ್ಮ ಮನೆ ಎಲ್ಲರೂ ಬಿಟ್ಕೊಳ್ಬೇಕಾ? ನೀವು ಮಂದಿರಕ್ಕೆ ಬಿಟ್ಟಿಲ್ಲ, ಸಾರ್ವಜನಿಕ ಸ್ಥಳಕ್ಕೆ ಬಿಟ್ಟಿಲ್ಲ ಅಂದ್ರೆ ಪ್ರಶ್ನೆ ಮಾಡಿ. ಮನೆಯ ಒಳಗೆ ಎಲ್ಲಿ ಬೇಕಾದಲ್ಲಿ ಕರ್ಕೊಂಡ್ ಬಂದ್ ಬಿಡ್ಬೇಕಾ? ಅದು ತಪ್ಪಲ್ವಾ? ಇವತ್ತು ಕಾಟೇರ ಫಿಲ್ಮ್ದು 50ನೇ ದಿನದ ಸಂಭ್ರಮದ ಆಚರಣೆ ಮಾಡ್ತಿದ್ದಾರೆ ಅವರು. ಏನು ಸಂಭ್ರಮದಲ್ಲಿ ಆಚರಣೆ ಮಾಡ್ತಿರೋದು? ಅಲ್ಲಿ ಅವಿನಾಶ್ ಅವರು ಒಂದು ಸೀರಿಯಲ್ ಬಂದ್ಬಿಟ್ಟು ಯಾವುದೋ ಒಬ್ಬ ಬಂದು ವ್ಯಕ್ತಿ ಮುಟ್ಟಿದ ಶಾನುಭೋಗರು ಅಂತ ಹೇಳ್ಬಿಟ್ಟು ಅವನು ನಾಮಗಳನ್ನೆಲ್ಲ ಹಾಕೊಂಡು ಗಂಧಾಕ್ಷತೆ ಹಾಕೊಂಡು ವಿಷ್ಣುವಿನ ನಿರ್ಮಾಲ್ಯ ರೂಪವಾದಂತಹ ನಾಮಗಳನ್ನ ಹಾಕೊಂಡು ಅವ್ನು ಮುಟ್ಟಿದ ಅಂತ ಹೋಗಿ ಸ್ನಾನ ಮಾಡ್ತಾರೆ. ಯಾವ ಬ್ರಾಹ್ಮಣರು ಸ್ನಾನ ಮಾಡ್ತಾರೆ? ಯಾರು ಮಾಡ್ತಾ ಇಲ್ಲ. ಅಂತಹದನ್ನ ನಾವು ಪ್ರತಿ ಸರಿ ಬ್ರಾಹ್ಮಣರು ಯಾಕೆ ಟಾರ್ಗೆಟ್ ಆಗ್ತಾ ಇದೀವಿ ಇವ್ರಿಗೆ? ಪ್ರತಿ ಸರಿ ನಾವೇ ಹೋರಾಟ ಮಾಡ್ಬೇಕಾ ಬಂದು ಕೂತ್ಕೊಂಡು? ನಾನ್ ನಿಮ್ ಮುಖಾಂತರ ಮನವಿ ಮಾಡ್ಕೊಂಡು ಹೇಳ್ತಕ್ಕಂಥದ್ದು ಏನಂದ್ರೆ, ನಿರ್ಮಾಪಕರಿಗೆ, ನಟರಿಗೆ, ನಿರ್ದೇಶಕರಿಗೆ, ವಿಶೇಷವಾಗಿ ಸೆನ್ಸಾರ್ ಬೋರ್ಡ್ ಅವರಿಗೆ ಏನ್ ಮಾಡ್ತಿರ್ತಾರೆ? ಸೆನ್ಸಾರ್ ಬೋರ್ಡ್ ಅವರು ಪ್ರತಿ ಸರಿ ಹೀಗೆ ಕೊಟ್ಬಿಟ್ಟು ಗಲಾಟೆಗಳಾದ ಮೇಲೆ ಅದು ತುಂಡು ಹಾಕ್ಬೇಕಾದನ್ನ ನಾವು ದಯವಿಟ್ಟು ನೀವಿರುವಾಗ ಈ ತರಹ ಯಾವುದೋ ಒಂದು ಜನಾಂಗ, ಯಾವುದೋ ಒಂದು ವರ್ಗ, ನಮ್ಮ ಹಿಂದೂ ಸನಾತನ ಧರ್ಮ, ಯಾವುದೋ ಒಂದು ಗುಂಪಿಗೆ, ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗಿರೋ ತರ ಚಿತ್ರಗಳಲ್ಲಿ ಯಾವುದೇ ಸೀನ್ಗಳು ಬರಬಾರದು. ಸೆನ್ಸಾರ್ ಮಂಡಳಿಗೂ ಕೂಡ ನೀವು ವಿಶೇಷವಾಗಿ ಇದಕ್ಕೆ ಗಮನ ತಂದು ಅವ್ರಿಗೂ ಕೂಡ ನೀವು ಏನು ಕಾನೂನು ರೀತಿಯಲ್ಲಿ ಅತ್ಯಂತ ಬಿಗಿ ಬಂದೋಬಸ್ತ್ ಮಾಡೋಕ್ಕಾಗತ್ತೆ. ನೀವು ಅಧ್ಯಕ್ಷರಿದ್ದಾಗ ನಮ್ಮ ಆರಕ್ಷಕರು ಹೇಳಿದ್ರು ಗಲಾಟೆ ಮಾಡುವಂಗಿಲ್ಲ, ಮನವಿ ಕೊಡಬೇಕು. ಮನವಿ ಕೊಡೋಕೆ ಬಂದಿದ್ದೀವಿ. ಯಾಕೆ ಅಂದ್ರೆ ನಮಗೆ ಎಲ್ಲದಕ್ಕೂ ಗಲಾಟೆ ಮಾಡುದು, ಪ್ರತಿಭಟನೆ ಮಾಡುದು, ಗಲಾಟೆಗೆ ಅತಿ ದೂರ ಕಾಟೇರ ಫಿಲ್ಮ್ ಅಲ್ಲಿ ಇರ್ತಕ್ಕಂತಹ ಆ ದೃಶ್ಯದ ಎರಡು ಒಂದೊಂದಕ್ಕೆ ಅಲ್ಲ ಸರ್, ಒಂದೊಂದು ಪೊಲೀಸರಿಗೆ ಗಲಾಟೆ ಮಾಡ್ಬೇಕಾ ನಾವು? ಸರ್ ಮುಂದೆ ಸರ್ ಈಗ ನಾನು ಹೇಳ್ತಾ ಸರ್ವತ್ರ ಸಾಧನಮ್ದು ಆ ನಿರ್ಮಾಪಕರಿಗೆ ಸಿಕ್ಕಿರೋದು ನಮಗೆ ಆ ಚಿತ್ರವನ್ನ ಮಾಧ್ಯಮದ ಮುಖಾಂತರ ನಮಗೆ ಅವರ ಮಾಧ್ಯಮದವ್ರನ್ನ ಇಟ್ಕೊಂಡು ನಮ್ಗೆ ಆ ಚಿತ್ರವನ್ನು ನೋಡಿಸ್ಬೇಕು. ಅವರು ಅಕಸ್ಮಾತ್ ಯಾವುದೇ ಒಂದು ಧರ್ಮಕ್ಕೆ ಚ್ಯುತಿ ಬರುವಂತದ್ದಿದ್ರೆ ಆ ಸನ್ನಿವೇಶ ತೆಗಿಬೇಕು ಅವರು ಅತಿ ಶೀಘ್ರದಲ್ಲಿ. ಯಾವ ಸೀನಿಂದ ಸಮಾಜದಲ್ಲಿ ಗಲಭೆ ಉಂಟಾಗುತ್ತೆ, ಇನ್ನೊಬ್ಬ ಒಂದು ಯಾವುದೋ ಒಂದು ವರ್ಗಕ್ಕೆ ಮನಸ್ಸಿಗೆ ತೊಂದರೆ ಆಗುತ್ತೆ. ಸರ್ ಹೇಳಿ ಅಲ್ಲ ನೋಡಿದ್ರ ಸರ್ ಈಗ ಆ ವಿಷಯ ಬೇಡ. ಹುಡುಗ ನೀರು ಕೇಳ್ತಾನೆ, ಹುಡುಗ ನೀರು ಕೊಡಕ್ ಬಂದಾಗ ಅವ್ರು ಇನ್ನೊಂದು ಹುಡುಗ ಕೊಡಕ್ ಬಂದಾಗ ಇಲ್ಲಿದ್ದಾನ ಅಶ್ವೇಶ್ವರಿ ನೀರು ಕೊಡಬೇಕು ಅವನು ಎಲ್ಲೂ ಇಲ್ಲ ಅಂತ ಹೇಳ್ತಾ ಇದೀವಿ. ಅಲ್ಲ ಸರ್ ಇಲ್ಲ ಅಂತ ಸಿನಿಮಾಟಿಕ್ ಕೊಡಿ ಸರ್, ಅದು ಬೇರೆ ಸರ್. ಸಿನಿಮಾದಲ್ಲಿ ಅದೇ ಅವಿನಾಶ್ ನೀರು ಕೊಟ್ಟಾಗ ಅದು ತಪ್ಪೇ ಸರ್, ಅದು ತಪ್ಪು. ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ಆ ತರ ಎಲ್ಲೂ ನಡೀತಾ ಇಲ್ಲ ಅಂತ ಹೇಳಿ ಕೂಡ